ನಮ್ಮ ಟೂಕೆ ಶಾಪ್ ನೂತನವಾಗಿ ಆರಂಭವಾಗಿದ್ದು ನಮ್ಮಲ್ಲಿ ಹುಟ್ಟುಹಬ್ಬ, ನಾಮಕರಣ, ಮದುವೆ, ವಾರ್ಷಿಕೋತ್ಸವ, ನಿಶ್ಚಿತಾರ್ಥ, ಬೇಬಿ ಶವರ್ ಸೇರಿದಂತೆ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ಹಾಗೂ ಈಗ ಟ್ರೆಂಡಿಂಗ್ ಅಲ್ಲಿರುವ ಡೆಕೋರೇಷನ್ ಐಟಮ್ಸ್ ಮಾರಾಟ ಮತ್ತು ಬಾಡಿಗೆಗೆ ದೊರೆಯುತ್ತದೆ. ಜೊತೆಗೆ ನಾವು ಸ್ಟೇಜ್ ಡೆಕೋರೇಷನ್, ಬಲೂನ್ ಡೆಕೋರೇಷನ್, ಬಬಲ್ ಆರ್ಟ್ಸ್, ಕೋಲ್ಡ್ ಫೈರ್ ಗನ್, ಕೇಕ್ ಸ್ಟ್ಯಾಂಡ್ ಡೆಕೋರೇಷನ್ ಮಾಡಿಕೊಡುತ್ತೇವೆ. ಒಮ್ಮೆ ಭೇಟಿ ನೀಡಿ. ಟೂಕೆ ಶಾಪ್, ಸಂತಗೇಟ್, ವಾಟರ್ ವರ್ಕ್ಸ್ ರೋಡ್, ಬೇತ್ಮಂಗ್ಲಾ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಈ ಬಾರಿ ಏನು ಎಂಸಿಯಲ್ಲಿ ವೇಣು ಅನ್ನೋರವರಿಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲ ನೀಡ್ತಿದೀವಿ. ಯಾಕಂದ್ರೆ ಬೆಂಬಲ ನೀಡುವ ಉದ್ದೇಶ ಏನಂದ್ರೆ, ಯಾರೋ ಬಡವರು ಮಕ್ಕಳು ರಾಜಕೀಯವಾಗಿ ಬೆಳಿಬೇಕು, ಶ್ರೀಮಂತರಿಗೆ ನಾವು ರಾಜಕೀಯವಾಗಿ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅವರೆಲ್ಲ ಶ್ರೀಮಂತರು ಬಡವರ ಒಂದು ಪರಿಸ್ಥಿತಿಯನ್ನು ನೋಡೋದಿಲ್ಲ. ಯಾಕಂದ್ರೆ ಬಡತನದಿಂದ ಬಂದಿರುವಂತ ಒಂದು ಬಡತನದಲ್ಲಿ ಇರುವಂತ ಅವರು ರಾಜಕೀಯ ಬರ್ಬೇಕಂತ ಹೇಳ್ಬಿಟ್ಟು ಇವತ್ತು ಏನು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಇವರಿಗೆ ಬೆಂಬಲ ನೀಡ್ತಾ ಇದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ನಾವು ಮುನ್ನಡೀತಾ ಇರೋದ್ರಿಂದ, ಅವ್ರು ಕೊಟ್ಟಿರುವಂಥ ಒಂದು ಭಿಕ್ಷೆಯಲ್ಲಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ಇವತ್ತು ಅವ್ರ ಸಿದ್ಧಾಂತಗಳಲ್ಲಿರುವಂಥ ಒಂದು ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು ಅಂತ ನಮ್ಮ ಸಂಘಟನೆಯವರೆಲ್ಲ ಕೂಡ ಯೋಚನೆ ಮಾಡಿದ್ದೀವಿ. ಯಾಕಂತಂದರೆ ಈ ದೇಶದಲ್ಲಿ ಹಲವಾರು ರಾಷ್ಟ್ರೀಯ ಪಕ್ಷಗಳಿದೆ. ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ, ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣಗಳು ಮಾಡ್ತಾರೆ. ಸಂವಿಧಾನದಿಂದಲೇ ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದು ಅಂತ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ರಾಜಕೀಯ ಗದ್ದುಗೆಯನ್ನು ಏರ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ, ಸಂವಿಧಾನದ ಬಗ್ಗೆ ಆಗಲಿ ಯಾರಿಗೂ ಕೂಡ ಗೌರವ ಅನ್ನೋದಿಲ್ಲ. ಅವರ ತತ್ವ ಸಿದ್ಧಾಂತಗಳನ್ನ ಪಾಲಿಸುವಂಥ ರಾಜಕಾರಣಿಗಳು ಯಾರೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಕರೆಕ್ಟಾಗಿ ದೇಶದಲ್ಲಿ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆಗೊಳಿಸಿದ್ದೆ. ಆದರೆ ಈ ದೇಶದಲ್ಲಿ ಬಡತನ ಇರೋದಿಲ್ಲ, ಭ್ರಷ್ಟಾಚಾರಗಳು ನಡೆಯೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಈ ದೇಶ ಎಲ್ಲ ಇವತ್ತು ನಿಜವಾದ ಅಂಬೇಡ್ಕರ್ ಆಶಯವನ್ನ ಇಟ್ಕೊಂಡು ಇವತ್ತು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಆಸೆ ಪಟ್ಟಂತ ಒಂದು ಮಾರ್ಗದಲ್ಲಿ ಇವತ್ತು ಅಂಬೇಡ್ಕರ್ ಯುವ ಸೇನೆ ಯುವ ವೇದಿಕೆ ಸಂಘಟನೆ ಇವತ್ತು ಹೆಜ್ಜೆ ಇಟ್ಟು ಬರ್ತಾ ಇದೆ. ಇದನ್ನೇ ಅಂಬೇಡ್ಕರ್ ಸಹ ಬಯಸಿದ್ದು. ಇವತ್ತು ನಿಜವಾಗ್ಲೂ ನೀವು ಅಂಬೇಡ್ಕರ್ ವಾದಿಗಳೇ. ಇವತ್ತು ಅಂತ ಅಂಬೇಡ್ಕರ್ ವಾದಿಯಾಗಿ ಏನು ರಾಜಕೀಯ ಚಳವಳಿಯನ್ನು ನಡೆಸ್ತಾ ಇದ್ದಾರೆ, ಅವರ ನೇತೃತ್ವದಲ್ಲಿ ನೀವು ಸಹ ನಾಯಕರುಗಳಾಗಿ ಬೆಳೀರಿ. ಇನ್ನಷ್ಟು ನೀವು ಈ ಸಮಾಜವನ್ನು ಉತ್ತಮ ಸಮಾಜವನ್ನಾಗಿ ಕಟ್ಟಲಿಕ್ಕೆ ರಾಜಕೀಯ ಅಧಿಕಾರದ ಗದ್ದುಗೆಯ ಕಡೆ ನೀವು ಸಾಗಬೇಕಂತೇಳಿ ನಾನು ಅವ್ರಿಗೆ ಪಕ್ಷ ವಿಸಿಕೆ ಪಕ್ಷ, ನನ್ನ ಹೆಸರು MC ಹಳ್ಳಿ ವೇಣು ಅಂತ. ದಯಮಾಡಿ ನನ್ನ ಕ್ರಮ ಸಂಖ್ಯೆ 9 ನನ್ನ ಮಡಿಕೆ ಗುರುತಿಗೆ ಮತ ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕಂತೇಳಿ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ತುಂಬ ಅದ್ಭುತವಾಗಿ ನಮ್ಮ ಪಕ್ಷ ಬಂದಿರೋದಕ್ಕೆ ತುಂಬ ಸಂತೋಷದಿಂದ. ನಾವು ಇಷ್ಟು ದಿನ ನಮ್ಮ ಕಡೆ ಈ ಪಕ್ಷ ಇರಲಿಲ್ಲ, ಆದರೆ ನಮಗೆ ಗಡಿ ನಮ್ಮ ಈ ಕೋಲಾರ ಕ್ಷೇತ್ರಕ್ಕೆ ತಮಿಳುನಾಡು ಗಡಿ, ಆದರೆ ಗಡಿ ಪಕ್ಕದಲ್ಲೇ ಇರ್ತಕ್ಕಂಥ ತಮಿಳುನಾಡಿನಾದ್ಯಂತ ಇಡೀ ಈ ಪಕ್ಷ ಒಂದು ಬೃಹತ್ ಮಟ್ಟಕ್ಕೆ ಬೆಳೆದಿದೆ. ಮತ್ತು ಅವರ ನಾಯಕತ್ವದ ವರ್ಚಸ್ಸು ಮತ್ತು ಅವರ ಚಿಂತನೆಗಳು ಇಡೀ ಜನ ಕೊಂಡಾಡ್ತಿದ್ದಾರೆ. ಆ ಒಂದು ನಾಯಕತ್ವ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ವಿ. ಅವರ ನಾಯಕತ್ವದ ಅಡಿಯಲ್ಲಿ ನೀವು ಒಬ್ಬ ಅಭ್ಯರ್ಥಿಯಾಗಿ ಬಂದಿದ್ದೀರಾ. ನಿಮಗೆ ನಾವು ಬೆಂಬಲವನ್ನು ನೀಡ್ತೇವೆ, ನಿಮಗೆ ಬೆಂಬಲ ಕೊಟ್ಟು ಜಯಶೀಲರನ್ನಾಗಿ ಮಾಡ್ತೇವೆ ಅಂತೇಳಿ ಈ ಲೋಕಸಭಾ ಕ್ಷೇತ್ರದ ಜನರು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದ್ರ ಮೂಲಕ ಖುಷಿ ಹಂಚಿಕೊಳ್ತಿದ್ದಾರೆ. ಸಾರ್ವಜನಿಕರಿಗೆ ಈಗಾಗಲೇ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಣಾಳಿಕೆಗಳನ್ನು ಅವರ ಮುಂದಿಟ್ಟು ಮತ್ತು ಈ ಲೋಕಸಭಾ ಕ್ಷೇತ್ರದ ಸರ್ವ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ಉದ್ದೇಶದೊಂದಿಗೆ ಮತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳನ್ನು ಇಲ್ಲವಾಗಿಸುವಂಥ ಕೆಲಸ ಮಾಡಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಗೆ ನಿಮ್ಮ ಜೊತೆ ನಾವು ನಿಲ್ತೇವೆ, ನಮ್ಮ ಪಕ್ಷ ಇದೆ, ನಮ್ಮ ಪಕ್ಷದ ಸಿದ್ಧಾಂತ ನಿಮ್ಮೊಟ್ಟಿಗೆ ಇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ನಾನು ಮಾತನ್ನು ಹೇಳೋದ್ರ ಮೂಲಕ ನಾನು ಅವ್ರ ಹತ್ರ ಮತಯಾಚನೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಜೈ ಭೀಮ್. ಇವತ್ತೇನು ಡಾಕ್ಟರ್ BR ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಲ್ಲಿ ಪತ್ರಿಕಾ ಹೇಳಿಕೆ ನೀಡುವ ಉದ್ದೇಶ ಏನಂದ್ರೆ, ನಮ್ಮ ಕೋಲಾರ ಕ್ಷೇತ್ರದ ವಿಸಿಕೆ ಪಾರ್ಟಿಯ ಅಭ್ಯರ್ಥಿಯಾದಂಥ MC ಹಳ್ಳಿ ವೇಣು ಅಣ್ಣರವರಿಗೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಬೆಂಬಲ ನೀಡುವುದಾಗಿ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘಟನೆ ಎಲ್ಲ ತಾಲೂಕು ಮಟ್ಟದಲ್ಲಿರುವಂತಹ ಪದಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಎಲ್ಲ ಸಂಘಟನೆ ಪೂರ್ತಿ ಈ ಬಾರಿ ಏನು MC ಹಳ್ಳಿ ವೇಣು ಅನ್ನೋರವರಿಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲ ನೀಡ್ತಿದೀವಿ. ಯಾಕಂದ್ರೆ ಬೆಂಬಲ ನೀಡುವ ಉದ್ದೇಶ ಏನಂದ್ರೆ, ಯಾರೋ ಬಡವರು
ಮಕ್ಕಳು ರಾಜಕೀಯವಾಗಿ ಬೆಳಿಬೇಕು, ಶ್ರೀಮಂತರಿಗೆ ನಾವು ರಾಜಕೀಯವಾಗಿ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡ್ಕೊಡಲ್ಲ. ಯಾಕಂದ್ರೆ ಅವರೆಲ್ಲ ಶ್ರೀಮಂತರು ಬಡವರ ಒಂದು ಪರಿಸ್ಥಿತಿಯನ್ನು ನೋಡೋದಿಲ್ಲ. ಯಾಕಂದ್ರೆ ಬಡತನದಿಂದ ಬಂದಿರುವಂತ ಒಂದು ಬಡತನದಲ್ಲಿ ಇರುವಂತ ಅವರು ರಾಜಕೀಯ ಬರ್ಬೇಕಂತ ಹೇಳ್ಬಿಟ್ಟು ಇವತ್ತು ಏನು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಇವರಿಗೆ ಬೆಂಬಲ ನೀಡ್ತಾ ಇದೀವಿ. ಯಾಕಂದ್ರೆ ಯಾರು ಇವಾಗ ನೋಡಬಹುದು, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಸ್ಟೇಟ್ಮೆಂಟ್ ಕೊಡ್ತಾರೋ ಅಂತವ್ರನ್ನೇ ನಾವು ಬದಲಾವಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ವಿಸಿಕೆ ಪಾರ್ಟಿಗೆ ನಾವು ಬೆಂಬಲ ಕೊಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೋಲಾರ ಲೋಕಸಭಾ ಚುನಾವಣೆಗೆ ಪೂರ್ತಿ ಬೆಂಬಲ ಕೊಟ್ಬಿಟ್ಟು ಇವ್ರನ್ನ ಜಯಶೀಲರನ್ನಾಗಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ನಿಜವಾಗ್ಲೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ನಾವು ಮುನ್ನಡೀತಾ ಇರೋದ್ರಿಂದ, ಅವ್ರು ಕೊಟ್ಟಿರೋಂಥ ಒಂದು ಭಿಕ್ಷೆಯಲ್ಲಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ಇವತ್ತು ಅವ್ರ ಸಿದ್ಧಾಂತಗಳಲ್ಲಿರುವಂಥ ಒಂದು ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು ಅಂತ ನಮ್ಮ ಸಂಘಟನೆಯವರೆಲ್ಲ ಕೂಡ ಯೋಚನೆ ಮಾಡಿದ್ದೀವಿ. ಯಾಕಂತಂದರೆ ಈ ದೇಶದಲ್ಲಿ ಹಲವಾರು ರಾಷ್ಟ್ರೀಯ ಪಕ್ಷಿಗಳಿದೆ. ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ, ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣಗಳು ಮಾಡ್ತಾರೆ. ಸಂವಿಧಾನದಿಂದಲೇ ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದು ಅಂತ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ರಾಜಕೀಯ ಗದ್ದುಗೆಯನ್ನು ಏರ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ, ಸಂವಿಧಾನದ ಬಗ್ಗೆ ಆಗಲಿ ಯಾರಿಗೂ ಕೂಡ ಗೌರವ ಅನ್ನೋದಿಲ್ಲ. ಅವರ ತತ್ವ ಸಿದ್ಧಾಂತಗಳನ್ನ ಪಾಲಿಸುವಂಥ ರಾಜಕಾರಣಿಗಳು ಯಾರೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಕರೆಕ್ಟಾಗಿ ದೇಶದಲ್ಲಿ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆಗೊಳಿಸಿದ್ದಾದರೆ ಈ ದೇಶದಲ್ಲಿ ಬಡತನ ಇರೋದಿಲ್ಲ, ಭ್ರಷ್ಟಾಚಾರಗಳು ನಡೆಯೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಈ ದೇಶ ಎಲ್ಲ ಏನು ವಿಶ್ವಸಂಸ್ಥೆಗಳಂತ ಇದೆ, ಅಮೇರಿಕ ಅಂತ ದೇಶಗಳು ಕೂಡ ಸಡ್ಡುವಡಂಥ ದೇಶ ನಮ್ಮ ದೇಶ ಕೂಡ ಆಗುತ್ತೆ. ಯಾಕೆ ಅದು ಆಗ್ತಾ ಇಲ್ಲ ಅಂತಂದರೆ ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವತ್ತು ನೀವೆಲ್ಲ ನೋಡ್ಬೋದು, ಸುಮಾರು 10 ವರ್ಷಗಳಿಂದ ಕೇಂದ್ರ ಸರ್ಕಾರ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬಂದಾಗ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ಆದರೆ ಒಂದೇ ಒಂದು ಉದ್ಯೋಗ ಕೂಡ ಸೃಷ್ಟಿ ಮಾಡಿಲ್ಲ. ನೋಟು ಅಮಾನ್ಯೀಕರಣ ಮಾಡಿಬಿಟ್ಟು ನಾವು ಕುಪ್ಪೋಣನ ಆಚೆ ತರ್ತೀವಿ ಅಂತಂದರು. ಇವತ್ತು ಕುಪ್ಪೋಣ ಇಟ್ಕೊಂಡಿರೋರೆಲ್ಲ ವೈಟ್ ಮನಿ ಮಾಡಿಕೊಂಡು ದೇಶದಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಎಲ್ಲೋ ಶ್ರೀಮಂತರ ಪಟ್ಟಿಯಲ್ಲಿ ಹಿಂದುಳಿದಂಥವರೆಲ್ಲ ಇವತ್ತು 1-2 ಸ್ಥಾನದಲ್ಲಿ ನಿಂತಿದ್ದಾರೆ ಬಂದು. ಅದ್ರ ಜೊತೆಗೆ ಇವತ್ತು ದೇಶದಲ್ಲಿ ಯಥೇಚ್ಛವಾಗಿ ಒಂದು ಶೋಷಣೆಗಳು ನಡೀತಾ ಇದೆ, ದೌರ್ಜನ್ಯಗಳು ನಡೀತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ. ಇತ್ತೀಚೆಗೆ ನಡೆದಂಥ ಮಣಿಪುರ ಒಂದು ಅತ್ಯಾಚಾರ ಆಗಿರ್ಬೋದು, ಅದೇ ರೀತಿಯಾಗಿ ಹಲವಾರು ರೀತಿಯ ಒಂದು ಅತ್ಯಾಚಾರಗಳು ನಡೀತಾ ಇದೆ. ಯಾವುದ್ರ ಬಗ್ಗೆನೂ ಕ್ರಮ ಕೈಗೊಳ್ತಾ ಇಲ್ಲ. ಅದೇ ರೀತಿಯಾಗಿ ಒಂದು ಪುಲ್ವಾಮಾ ದಾಳಿ ನಡೆದಿರೋಂಥ ಬಾಂಬ್ ಸ್ಫೋಟ ಏನಿದೆ ಅದ್ರ ಬಗ್ಗೆ ಏನೋ ಒಂದು ತನಿಖೆಗಳಾಗ್ತಾ ಇಲ್ಲ. ಮತ್ತು ಯುವಜನತೆಗೆ ಉದ್ಯೋಗಗಳಿಲ್ಲ. ಇದ್ದಂತಹ ಒಂದು ಸರ್ಕಾರಿ ಸಂಸ್ಥೆಗಳನ್ನೆಲ್ಲ ಕೂಡ ಇವತ್ತು ಮಾರಿಕೊಂಡು ಯುವಜನತೆಯನ್ನು ದಾರಿ ತಪ್ಪಿಸುವಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಈ ಭಾರತ ದೇಶ ಹಲವಾರು ಧರ್ಮಗಳ ಜಾತಿಗಳನ್ನು ಉಳ್ಳಂಥ ದೇಶ ಆಗಿದೆ. ಆದರೆ ಇವತ್ತು ಯಾವುದೋ ಒಂದು ಧರ್ಮವನ್ನು ಇಟ್ಕೊಂಡು, ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಸಂವಿಧಾನವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅವಮಾನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಎಲ್ಲ ಏನು ಆಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮುನ್ನಡೆಸೋಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ವಿಸಿಕೆ ಪಕ್ಷ. ನಮ್ಮ ವಿಸಿಕೆ ಪಕ್ಷದ ಅಧ್ಯಕ್ಷರಾದಂಥ ತೋಲ್ ತಿಮ್ಮಣ್ಣನವರು ಈಗಾಗಲೇ ಕೇಂದ್ರದ MP ಗಳಾಗಿ ಒಳ್ಳೆಯ ಅಧಿಕಾರವನ್ನು ನಡೆಸಿದ್ದಾರೆ. ಈಗಾಗಲೇ ಅವರು ಹಲವಾರು ರಾಜ್ಯಗಳಲ್ಲಿ ಈ ಒಂದು ಪಕ್ಷವನ್ನು ಗಟ್ಟಿಯಾಗಿ ಬಲಗೊಳಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಗಟ್ಟಿಯಾಗಿ ಬಲಗೊಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಿಂದ ಕರ್ನಾಟಕ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಮತ್ತು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸುವಂಥ ಒಂದು ಮಟ್ಟಕ್ಕೆ ಪಕ್ಷವನ್ನು ತಗೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ವಿಸಿಕೆ ಅಭ್ಯರ್ಥಿಯಾದಂಥ MCL ವೇಣಣ್ಣವರ ಒಂದು ಸಂಖ್ಯೆ 9ನೇ ಸಂಖ್ಯೆಗೆ ಮಡಿಕೆ ಗುರುತಿಗೆ ನಿಮ್ಮೆಲ್ಲರ ಅಮೂಲ್ಯವಾದಂಥ ಮತವನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮಾರು 17 ವರ್ಷಗಳ ಹೋರಾಟ ಮಾಡಿ ನಿಮಗೆ ಮತವನ್ನು ಕೊಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ನಿಮ್ಮ ಅಭಿವೃದ್ಧಿಗೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ, ಸಮಸಮಾನತೆಯ ಒಂದು ದೇಶವನ್ನು ಕಟ್ಟಲಿಕ್ಕೋಸ್ಕರ ಇವತ್ತು ನೀವೆಲ್ಲರೂ ಕೂಡ ಮತವನ್ನು ಮಾರಾಟ ಮಾಡಿಕೊಳ್ಳದೆ ಒಂದು ಒಳ್ಳೆಯ ಪ್ರಭುತ್ವಕ್ಕೋಸ್ಕರ ಮತವನ್ನು ನೀಡಬೇಕಂತ, ಅಂಥ ಪ್ರಭುತ್ವವನ್ನು ನಡೆಸಲಿಕ್ಕೆ ಇರೋಂಥ ಪಕ್ಷ ಏಕೈಕ ಪಕ್ಷ ಅದು ವಿಸಿಕೆ ಪಕ್ಷ. ಅದಕ್ಕಾಗಿ ನಿಮ್ಮ ಎಲ್ಲರ ಅಮೂಲ್ಯವಾದಂಥ ಮತವನ್ನು ಮಡಿಕೆ ಗುರುತಿಗೆ ನೀಡಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಈ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ. ಜೈ ಭೀಮ್. ಇವತ್ತು ದಿನ ಏನು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಕಲ್ಪಿಸ್ಕೊಟ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ಕೇಳಿರುವಂತಹ ಪ್ರಶ್ನೆ ಸಣ್ಣದಲ್ಲ. ಯಾಕಂದರೆ ಜನಗಳಿಗೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಏನು ನಡೆಯುತ್ತಿದೆ, ಸಮಾನತೆ ಅಂದ್ರೇನು, ಜಾಗೃತಿ ಅಂದ್ರೇನು, ಸಮನ್ವಯತೆ ಅಂದ್ರೇನು, ಸರ್ವಮತ ಎಂದರೇನು, ಇದನ್ನು ತಿಳಿಸ್ಕೊಡೋದೇ ಪತ್ರಿಕಾ ಮಾಧ್ಯಮದವರು, ಗೋಷ್ಠಿಗಳವರು. ನಿಮ್ಮ ಮೂಲಕನೇ ಪ್ರತಿಯೊಂದು ಪ್ರಜೆಗೂ ನ್ಯಾಯ ಒದಗಿಸೋದಕ್ಕೆ ಕಾರಣ. ಈ ನಿಟ್ಟಿನಲ್ಲಿ ನೀವು ಕೇಳಿರೋ ಪ್ರಶ್ನೆ ತುಂಬ ತಾಲೂಕುಗಳಲ್ಲಿ ಆಲ್ರೆಡಿ 8 ತಾಲೂಕುಗಳಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 8 ತಾಲೂಕು ಇದ್ದಾವೆ. 8 ತಾಲೂಕುಗಳಿಗೆ ನಾವು ಆಲ್ರೆಡಿ ಭೇಟಿ ಮಾಡಿದ್ದೀವಿ. ಜನರ ಮಾತು ಒಂದೇ, ಏನೆಂದರೆ ಇಷ್ಟು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಮುಂದಿಟ್ಟುಕೊಂಡು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅನ್ಯಾಯವನ್ನು
ಅಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಅಂಬೇಡ್ಕರ್ ವಾದಿಗಳು ಸುಮಾರು ಜನ ಹುಟ್ಟುಕೊಂಡಿದ್ದಾರೆ. ಇಂಥವರನ್ನು ನಾವು ಯಾವುದೇ ಕಾರಣಕ್ಕೂ ದೂರ ಅಂತೂ ಮಾಡೋದಿಲ್ಲ. ಅವರಲ್ಲೂ ಸಹ, ಆ ಭ್ರಷ್ಟರಲ್ಲೂ ಸಹ ಪ್ರಜ್ಞಾವಂತರನ್ನು ಮಾಡಿಸಬೇಕು. ಒಳ್ಳೆಯ ದಾರಿ ಕಡೆ, ಸಂವಿಧಾನದ ಕಾಯ್ದೆಗಳ ಕಡೆ, ಒಳ್ಳೆಯ ರಾಜಕೀಯ ನಾಯಕರಾಗಿ, ಒಳ್ಳೆಯ ಅಧಿಕಾರಿಗಳಾಗಿ ಅಂಥವ್ರನ್ನು ಕೂಡ ಬದಲಾಯಿಸಬೇಕನ್ನೋದೇ ನಮ್ಮ VCK ಪಾರ್ಟಿಯ ಒಂದು ಮಹಾನ್ ಗುರಿಯಾಗಿರೋದ್ರಿಂದ ಜನಗಳು, ನೀವು ಬಂದಿರೋದು ತುಂಬ ಉತ್ತಮವಾದ ಒಂದು ಕೆಲಸವಾಗಿದೆ. ನಿಮ್ಮ ಪಕ್ಷ ಈ ಕೋಲಾರ ಬಡ ಜನರಿಗೆ ತುಂಬ ಅವಶ್ಯಕತೆ ಇದೆ. ಸುಮಾರು ಬಾರಿ ನಾವು ಈ ಪಕ್ಷನ ತಮಿಳುನಾಡಲ್ಲಿ ನೋಡಿದ್ದೀವಿ. ಎಷ್ಟೋ ಜನ ನಮ್ಮ ಡಾಕ್ಟರ್ ತೋಳ್ ತಿರುಮಾವಲ ಅಣ್ಣನವರಿಗೆ ವಾಲೆ ಬಿಚ್ಚಿಕೊಟ್ಟು ತನ್ನ ಸ್ವಂತ ಜೋಪಲ್ಲಿರೋ ದುಡ್ಡುಗಳನ್ನು ಕೊಟ್ಟು ಪಕ್ಷನ ಮುಂದೆ ನಡೆಸೋದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಕೂಡ ಕೋಲಾರ ಜಿಲ್ಲೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ತಮಿಳುನಾಡಲ್ಲಿ ಮಾಡಿರುವಂತಹ ಅಭಿವೃದ್ಧಿಗಳನ್ನು ನೋಡ್ತಾ ಇದ್ದರೆ ನಾವ್ಯಾಕೆ ಇನ್ನೇ ಹಿಂದೆ ಇದ್ದೀವಿ? ನಾವ್ಯಾಕೆ ದ್ರಾವಿಡರಾಗಿ, ಈ ಮೂಲದ ನಿವಾಸಿಗಳಾಗಿ, ಹೋರಾಟಗಾರರಾಗಿ, ಚಿಂತಕರಾಗಿ ನಾವು ಪ್ರಬಲರಾಗಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ. ಆದರೂ ಸಹ ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದೇವೆ. 60% ಎಂಬುದು ಬರೀ ಹಿಂದುಳಿದ ವರ್ಗದವರು ಹೇಳ್ಕೊಳ್ಳೋಕ್ಕೆ ಆಗಿದೆ ಹೊರತು ಅದರಿಂದ ಯಾವುದೇ ರೀತಿ ರಾಜಕೀಯದಲ್ಲಾಗಲಿ, ಆರ್ಥಿಕತವಾಗಲಿ, ಸವಲತ್ತುಗಳಲ್ಲಾಗಲಿ, ಸೌಲಭ್ಯಗಳಾಗಲಿ ನಮಗೆ ದೊರಕ್ತಿಲ್ಲ. ಇನ್ನು ಮುಂದೆ VCK ಪಾರ್ಟಿ ಹಿಂದೆ ಬರ್ತೀವಿ. ಇದರಿಂದ ನಮಗೆ ಈ ಒಂದು ಅನ್ಯಾಯದ ಪರವಾಗಿ ಮತ್ತು ಭ್ರಷ್ಟರ ಪರವಾಗಿ ನ್ಯಾಯ ಸಿಗುತ್ತೆ ಎಂಬ ಒಂದು ನಂಬಿಕೆ ನಮಗಿದೆ. ಖಂಡಿತ ಈಗಲೂ ಸಹ 3-4 ತಾಲೂಕುಗಳಲ್ಲಿ ಪ್ರೆಸ್ ಮೀಟ್ ಆಲ್ರೆಡಿ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ತಾಲೂಕಿಗೂ ಹೋಗಿ ನಮ್ಮ ವಿಚಾರಗಳನ್ನು ಮುಟ್ಟಿಸ್ತೀವಿ. ಜನ ಬೆಂಬಲ ಕೂಡ ತುಂಬ ಅದ್ಭುತವಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ನಾನು ಮುಂದಿನ ದಿನಗಳು ಕೂಡ ತಿಳಿಸ್ಕೊಡ್ತೀನಿ ಸರ್. VKC ಪಕ್ಷ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಮುಂದಿನ ದಿನಗಳಲ್ಲಿ ಹೋರಾಟಗಳಿಗೆ ಮತ್ತು ಮೂಲ ನಮ್ಮದು ಬಂದು ಹೋರಾಟಕ್ಕೆ ಸೀಮಿತವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಅನ್ಯಾಯಗಳನ್ನು ಕಂಡು, ಬಡ ಜನರ ಮೇಲೆ ದೌರ್ಜನ್ಯಗಳನ್ನು ಕಂಡು, ನಡೆಯುತ್ತಿರುವಂಥ ಅಕ್ರಮಗಳ ಕಂಡು ನಮ್ಮ VCK ಪಕ್ಷ ರಾಜಕೀಯವಾಗಿ ಪ್ರಬಲರಾಗಿ ರಾಜ್ಯದಲ್ಲಿ, ರಾಜಸ್ಥಾನಗಳಲ್ಲಿ, ಲೋಕಸಭೆಗಳಲ್ಲಿ, ವಿಧಾನಸಭೆಗಳಲ್ಲಿ ಒಂದು ಸ್ಥಾನವನ್ನು ತೆಗೆದುಕೊಂಡು ಅಲ್ಲಿ ನಡೆಯುವಂತಹ ಅನ್ಯಾಯಗಳನ್ನು ಮಟ್ಟ ಹಾಕಿ ಅಧಿಕಾರಿಗಳ ರೂಪದಲ್ಲಿ ಮಟ್ಟ ಹಾಕಬೇಕಂತೇಳಿ ನಾವು ಗುರಿಯನ್ನಿಟ್ಟಿದ್ದೀವಿ. ಮುಂದೆ ರಾಜಕೀಯವಾಗಿಯೂ ಕೂಡ ಇರುತ್ತೆ, ಪಕ್ಷದ ಒಂದು ಚಳುವಳಿಯಾಗಿ ಕೂಡ ಇರುತ್ತೆ. ಎರಡಕ್ಕೂ ನಾವು ಸಮನ್ವಯವನ್ನು ನೀಡಬೇಕು. ಅದೇ ಸಮಾನತೆ ಎಂದರೆ ಎರಡಕ್ಕೂ ನಾವು ಒಂದೇ ಒಂದು ಮನವಿ ಮಾಡುತ್ತೀವಿ. ಅದಕ್ಕೆ ಜಿಲ್ಲೆಯಲ್ಲಿ ಸಂಘಟನೆ